Guys, your girl is back. Welcome to my log. ಹಲೋ, ಗುಡ್ ಮಾರ್ನಿಂಗ್. ಇವಾಗ ನಾನು ನಮ್ಮ ಕಾಲೇಜ್ ಬಿಲ್ಡಿಂಗಿಗೆ ಹೋಗ್ತಿದ್ದೀನಿ ಹಾಸ್ಟೆಲಿಂದ. ಸೊ ಏನಕ್ಕೆ ಅಂದರೆ ನಾನು ಟ್ಯಾಬ್ಲೆಟ್ ಬಿಟ್ಟು ಬಂದಿದ್ದೆ. ಸೊ ನೋಡಿ, ಛತ್ರ ತೊಗೊಂಡು ರೆಡಿ ಆಗಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಇಲ್ಲ ಇದ್ದಾರೆ. ಏನಾರ ಮಾಡ್ತಿದ್ದೀರಾ? ಹಾಂ, ಏನು ಮಾಡ್ತಿದ್ದಾರೆ? ಓಹ್, ನಂಗೊಂದು ಹೆಲ್ಪ್ ಮಾಡ್ತೀರಾ? ನನ್ನ ಬಾಲ್ಕನಿಲಿರೋ ಪಾಟ್ಗಳನ್ನೆಲ್ಲ ಕೆಳಗಿಳಿಸ್ಬೇಕು. ಅಲ್ಲಿಗಲ್ಲಪ್ಪ, ಇಲ್ಲೇ ಇಲ್ಲ ಅದು. ಈಗಲ್ಲ ಮತ್ತೆ ಏನು ಫುಡ್ ಎಂತ ಆಫ್ಟರ್ನೂನ್ 5 ಥರದ್ದು ಮಾಡಿದ್ದಾರೆ. 5 ಥರದ್ದು ಅವ್ರ ಕಡೆ 7 ಮಾಡಬೇಕಿತ್ತಂತೆ, ಇಲ್ಲ 5 ಮಾಡಬೇಕಿತ್ತಂತೆ. 5ಕ್ಕೆ 5 ಮಾಡಿದ್ದಾರೆ. ಒಂದ್ಸಲಿ ಟೋಟಲ್ 21 ಐಟಮ್. ಅವ್ರಿಗೆ ಆಗಲಿಲ್ಲ, ನಮಗೆ ಹೋಗ್ರೆ ನಾವು ಓಣಂ ಮಾಡ್ತೀವಲ್ಲ. ಅಂಕಲ್ ಸ್ಪೆಷಲ್ ಟುಡೇ, ಓಣಂ ಸ್ಪೆಷಲ್ ವಿಡಿಯೋ ವೈ ಬ್ಲಾಕ್ ಆಯಿತು. ಹಾಂ, ಓಣಂ ಸ್ಪೆಷಲ್ ಎಂದಿನ ಇದು ಎಂತ ಏನೇನು ಐಟಮ್? ಹಾಂ 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 പിന്നെ പച്ചടി, ಹಾಂ കാബേജ്, ദാല്, ಹಾಂ ಸಲಾಡ್, ಉಪ್ಪೇರಿ, ಹಾಂ ಪಪ್ಪಡಂ, ಹಾಂ ಅಚಾರ್. ಅಚ್ಚಾರ್. ನಾನು ನಿನ್ನೆ ಊರಿಗೆ ಕಾಲ್ ಮಾಡಿದ್ದೆ ಮನೇಲಿ ಅಮ್ಮಗೆ, ಮಳೆ ಹೇಗಾಗ್ತಿದೆ ಅಂತ. ಸ್ವಲ್ಪನೂ ಮಳೆ ಇಲ್ಲ ಅಂತ ಅಮ್ಮ ಹೇಳಿದ್ರು. ಬಟ್ ಮಂಗಳೂರಲ್ಲಿ ಮಳೆ ಬರ್ತಿದೆ. ಹೇಗೆ ಬರ್ತಿದೆ ಗೊತ್ತಾ? ತೋರಿಸ್ಲಾ? ಇದು ನಮ್ಮ ಕಾಲೇಜಿಗೆ ಹೋಗೋ ಡೈಲಿ ರೂಟ್. ನಾವು ಹೋಗೋದಿಲ್ಲಿಂದಾನೆ, ಇದೊಂದೇ ದಾರಿ ಇರೋದು. ಮಳೆ ಬರ್ತಾ ಇದೆ. ಎಲ್ಲರೂ ನನ್ನ ವಿಚಿತ್ರವಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ಏನಾಗಿದ್ದೆ? ಇಲ್ಲ ಅಲ್ಲ, ಪರವಾಗಿಲ್ಲಲ್ಲ, ಸ್ವಲ್ಪ ಡೀಸೆಂಟಾಗಿದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಂದು ತಲೆನೋವಿಂದು ಟ್ಯಾಬ್ಲೆಟ್. ಸೊ ಆ ಟ್ಯಾಬ್ಲೆಟ್ನ ತರೋದಕ್ಕೆ ಹೋಗ್ತಾ ಇದ್ದೀನಿ. ಎಣ್ಣೆ ಮರ್ತುಬಿಟ್ಟು ಡ್ರಾಯರಲ್ಲಿ ಹಾಕ್ತವಳು ವಾಪಸ್ ರಿಟರ್ನ್ ತೊಗೊಬಂದಿಲ್ಲ. ಅದಕ್ಕೋಸ್ಕರ ಬೇಕಲ್ಲ ತಲೆನೋವು ಬಂದಾಗ, ಅದಕ್ಕೆ. ಅಂದರೆ ಆ ಥರ ಏನಿಲ್ಲ, ತುಂಬ ಹೇರ್ ಫಾಲ್ ಎಲ್ಲ ಆಗ್ತಿತ್ತು, ಸ್ವಲ್ಪ ತಲೆನೋವು. ನನಗೆ ಬಿಸಿಲಲ್ಲೆಲ್ಲ ಓಡಾಡಿದ್ರೆ 2 ದಿನದಿಂದ ಬಿಸಿಲಿತ್ತು, ಇವಾಗ ಮಾತ್ರ ಮಳೆ. ಛತ್ರಿ ಇಟ್ಕೊಂಡು ಓಡಾಡೋ ಅಷ್ಟು. ಇನ್ನೇನು ಕಾಲೇಜಿಗೆ ಸ್ವಲ್ಪ ಹತ್ತಿರದಲ್ಲೇ ಇದ್ದೀನಿ. ರೋಡ್ ಕ್ರಾಸ್ ಮಾಡಿಬಿಟ್ರೆ ಕಾಲೇಜ್. ಬಂದೆ, ಕಾಲೇಜ್ ರೀಚ್ ಆಗಿದೆ. ಓಪನ್ ಇದೆ, ಸ್ಟಾಫ್ ರೂಮ್ ಓಪನ್ ಇದೆ. ಹಾಂ, ಬಂದೆ ಆಂಟಿ. ಹಾಂ ಹಾಂ, ಹೌದು. ಅದು ತಲೆನೋವಿಗೆ ಮಾತ್ರ ತಗೋತಿದ್ದೆ ನಾನು. ಆಂಟಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಏನಾಗಿತ್ತು, ಏನು ಯಾಕೆ ತಗೋತಿದ್ದೀನಿ ಅಂತ. ಹಾಯ್ ಪವಿತ್ರ ಮ್ಯಾಮ್. ನಾನು ಲಾಗ್ ಮಾಡ್ಕೊಂಡೆ, ಅದು ಮಾತ್ರ ಬಿಟ್ಟೋಗಿದ್ದೆ, ತಗೊಂಡೋಗೋಣ ಅಂತ ಬಂದೆ. ಸ್ಟಾಫ್ ರೂಮ್ ಹಾಂ, ಒಂದು ಓಪನ್ ಮಾಡಿ ಕೊಡಿ ಮ್ಯಾಮ್ ಪ್ಲೀಸ್. ಸ್ಪೆಷಲ್ ಏನಿಲ್ಲ, ರೂಮ್ ಕ್ಲೀನಿಂಗ್. ನಾವು ಕ್ಲೀನ್ ಆಗೋದು, ರೂಮ್ ಕ್ಲೀನ್ ಆಗೋದು ಅಷ್ಟೇ. ಹೋಗ್ತಾ ಇದ್ದೀನಿ ಊರಿನ. ಅಲ್ಲ, ನಾನು ಹಿಂಗೆ ವೀಡಿಯೋ ಮಾಡ್ಕೊಬರೋ ಜನ ಎಲ್ಲ ನೋಡಿದ್ರೆ ಏನು ಅನ್ಕೋತಾರೆ ಅಂತ ಸ್ಟಾರ್ಟಿಂಗ್ ಅನಿಸ್ತಿತ್ತು. ಇತ್ತೀಚೆಗೆ ಸ್ವಲ್ಪ ಅನಿಸುತ್ತೆ, ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಹೋಗೋಣ, ಹಾಸ್ಟೆಲ್ಗೆ ಹೋಗಿ ವೀಡಿಯೋ ಮಾಡ್ತೀನಿ. ಫೈನಲಿ ಬಿಸಿಲು ಬಂತು. ಮಂಗಳೂರಲ್ಲಿ ಕೂಡ ಬಿಸಿಲು ಬಂದರೂ ಕೂಡ ನಾನು ಛತ್ರಿ ಇಟ್ಕೊಂಡೆ ಓಡಾಡೋದು. ಟ್ಯಾನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೈಕ್ ಹಾಕಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಏನೆಲ್ಲ ಸೌಂಡ್ಸ್ಗಳಿದೆಯಲ್ಲ ಅದೆಲ್ಲ ಕೇಳುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಆ್ಯಕ್ಚುಲಿ ಮೈಕ್ ಹಾಕ್ಕೊಬರೋಣ ಅಂದ್ಕೊಂಡೆ, ಆಮೇಲೆ ಅನ್ನಿಸ್ತು ಬೇಡ ವೀಡಿಯೋ ಮಾಡೋದು ಅಂತ. ಸೊ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೋ ತಿರುಗಿ ನೋಡ್ಕೊಂಡು ಹೋಗ್ರು ಗೈಸ್. ಏನಿಲ್ಲ, ಊಟಕ್ಕೆ ಹೊರಟಿದ್ದೆ, ಬಾಟಲ್ ತರೋದು ಮರ್ತೋಯ್ತು. ಸೊ ಬಾಟಲ್ ತರೋದಕ್ಕೆ ಮತ್ತೆ ರೂಮಿಗೆ ಹೋಗ್ತಿದ್ದೀನಿ. ಇವತ್ತು ಈವ್ನಿಂಗ್ ಇರೋದ್ರಿಂದ ನಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇವತ್ತು ಈವ್ನಿಂಗ್.
ಆ್ಯಂಡ್ ಇವತ್ತು ಹಾಲಿಡೇ ಇರೋದ್ರಿಂದ ಏನು ವಿಷಯ ಅಂದರೆ ರೂಮ್ ಕ್ಲೀನ್ ಮಾಡ್ಕೋಬೇಕು, ಸೆಲ್ಫ್ ಕ್ಲೀನಿಂಗ್ ಮಾಡ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಅಂತ ಇಲ್ಲ. ನೆಕ್ಸ್ಟ್ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು ಓಣಂ, ಕೇರಳದಲ್ಲಿ ಓಣಂ ಅಂತ ಆಚರಿಸ್ತಾರೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಗೌರಿ ಹಬ್ಬ ಲೇಟ್ ಉಂಟು, ಇನ್ನು ನೆಕ್ಸ್ಟ್ ಮಂತ್. ಆಕ್ಚುಲಿ ಪ್ರತಿ ಸಲನೂ ಗೌರಿ ಹಬ್ಬ ಮತ್ತೆ ಈ ಓಣಮ್ಮು ಹಿಂದೆ ಮುಂದೆ ಬರೋದು. ಇವಾಗ್ಲೇ ಒಂದು ವೀಕ್ ಇಲ್ಲ ಒಂದು 10 days ಗ್ಯಾಪ್ ಇದೆ ಅನ್ಸುತ್ತೆ. ಹಾಯ್ ಅಂಕಲ್. ಸೊ ಇವಾಗ ನಮ್ಮ ಥಾಮಸ್ ಅಂಕಲ್ ಸ್ಪೆಷಲ್ ಮಾಡಿದ್ದಾರೆ ನಮಗೋಸ್ಕರ. ಏನ್ ಸ್ಪೆಷಲ್ ಗೊತ್ತಾ? ಕೆಲವೊಂದು ಐಟಮ್ ಮಾಡಿದ್ದಾರೆ. ಅವರು ಓಣಂ ಅಲ್ಲಿ 21 ಐಟಮ್ಸ್ ಇರುತ್ತೆ ಊಟಕ್ಕೆ. ಸೊ ಇವರು ಒಂದು ರಿಯಾಕ್ಷನ್ ಚೆನ್ನಾಗಿತ್ತು. ಏನಿದು? ಇನ್ನು ಐಟಮ್ಸ್ ಇದೆಯಲ್ಲ, ಇಷ್ಟೇನಾ? ಹೌದು, ಮತ್ತೆ 7, 8 ಅಂತಂದ್ರೆ 5 ಐಟಮ್ಸ್. ಅವಳಿಲ್ಲ ಐಶ್ವರ್ಯ, ಬಟಾಣಿ ಕಿಚಡಿ ಅನ್ಲಪ್ಪ ಅವಳು ಮಾರ್ನಿಂಗ್. ನಮ್ ನಂದನ್ ಪ್ಲೇಟ್ ಪ್ರಿನ್ಸಿಪಲ್ ಓಕೆ. ತಟ್ಟೆಲೆಲ್ಲ ಊಟ ಮಾಡೋದು, ಇವತ್ತು ಊಟ ಮಾಡೋದು ಎಲೆಯಲ್ಲಿ. ಓಣಂ ಅಂದ್ರೆ ಬಾಳೆದಲ್ಲಿ ಊಟ ಮಾಡ್ಬೇಕು ಅಂತ ಥಾಮಸ್ ಅಂಕಲ್ ಇರ್ತಿದ್ದಾರೆ. ಸೊ ಪ್ರಿನ್ಸಿಪಲ್ಗೋಸ್ಕರ ವೆಯ್ಟ್ ಮಾಡ್ತಿರೋದು. ಅವ್ರು ಕಾಲ್ ಪಿಕ್ ಮಾಡಿಲ್ಲ, ಮೇ ಬಿ ಪ್ರೇಯರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಬಂದಿದ ತಕ್ಷಣ ಊಟ ಮಾಡದೆ ಅಷ್ಟೇ. ಸೊ ಊಟ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಈಗ ಸಾಕು. ಎಂತ ಕೋಆಪರೇಟ್ ಮಾಡೋ ಅಂತ ಸ್ಟೂಡೆಂಟ್ಸ್. ಹಪ್ಪಳ, ಉಪ್ಪಿನಕಾಯಿ, ಈ ಎಲ್ಲಾ 5 ತರದ್ದು ಫುಡ್ ಪ್ರಿಪೇರ್ ಮಾಡಿರೋದು ಇವರೇ, ಥಾಮಸ್ ಅಂಕಲ್ ಅಂತ, ನಮ್ಮ ಕಾಲೇಜಿನ ಕುಕ್. ಇವತ್ತು ಹಬ್ಬ ಇರೋದ್ರಿಂದ ಎಲ್ಲಾರು ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಹೇಳಿ ಈ ಫುಡ್ ನ ಪ್ರಿಪೇರ್ ಮಾಡಿದ್ದಾರೆ. ಅಂಡ್ ಇವರಿಗೆ ಹೆಲ್ಪ್ ಮಾಡಿರೋದು ಈ ನಮ್ಮ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ 4 ಜನ. ಊಟ ಬಡಿಸೋದಕ್ಕೆ ರೆಡಿ ಆದ್ರು. ಪ್ರಿನ್ಸಿಪಲ್ ಕೂಡ ಬಂದ್ರು. ಹೋಯ್ತು, ಚೆನ್ನಾಗಿದ್ದಲ್ಲ ನಾನೇ ಕಟ್ ಮಾಡ್ಕೊಂಡೆ. ಇದು ಹೊರಟಿದ್ಯಲ್ಲ ಆಂಟಿ ಅಲ್ಲೇ. ಅವರು ಅವ್ರದ್ದು ರಿಲೇಟಿವ್ ಮನೆಗೆ ಹೋಗಿದ್ದಾರೆ. ಇವತ್ತು ಅವ್ರ ಬರ್ತ್ಡೇ ಮ್ಯಾಮ್. ನಮ್ಮ ಪ್ರಿನ್ಸಿಪಲ್ ಮುಂದೆ ಸ್ವಲ್ಪ ಡೌ ಅಷ್ಟೇ. ವಯಸ್ಸಿಂದ ಕಾಡೋ ಕೆಲವೊಂದು ಪ್ರಶ್ನೆಗಳಲ್ಲಿ ಇದು ಒಂದು. ಎಲೆನ ಊಟಕ್ಕೆ ಬರುವಾಗ ಯಾವ ತರ ಇಟ್ಕೊಳ್ಳೋದು, ಆ ಕಡೆ ಇಟ್ಕೊಳ್ಳೋದ ಈ ಕಡೆ ಇಟ್ಕೊಳ್ಳೋದ, ಅದೇ ಕನ್ಫ್ಯೂಷನ್. ಸಾರಿ, ರೈಟೋ ಲೆಫ್ಟೋ ಅನ್ನೋ ಕನ್ಫ್ಯೂಷನ್. ನನಗೂ ಫುಡ್ ಮಾಡಿದಾರಲ್ಲ ಖುಷಿ, ಆದ್ರೆ ನನಗೆ ಯಾವಾಗ ಎಲೆ ಮೇಲೆ ಇಡ್ತಾರೋ ಅನ್ನೋ ಖುಷಿ ಅಷ್ಟೇ. ನಾ ವೇಟ್ ಮಾಡ್ತಾ ಇದ್ದೀನಿ. ಕೊನೆಗೂ ಇಟ್ರಪ್ಪ. ಏನ್ ಫಸ್ಟ್ಗೆ ಅನ್ನ ತಗೊಂಡ್ಬರ್ತಿದಾರ ಅವರು? ಫಸ್ಟ್ ಸೈಡ್ಸ್ ಗಳು ಹಾಕ್ಬೇಕು, ಪಲ್ಯ ಅವೇನೇನಿದಾವ ಅವನ್ನ ಹಾಕ್ಬೇಕು, ಆಮೇಲೆ ಅನ್ನ ತರಬೇಕು. ಸೈಕಲ್ ಗ್ಯಾಪ್ ಅಲ್ಲಿ ಪ್ರಿನ್ಸಿಪಲ್ ಕೂಡ ಕಾಮಿಡಿ ಮಾಡ್ತಾವ್ರೆ ಗೈಸ್. ಅಲ್ಲ ಆಮೇಲೆ ಎಲ್ಲ ಫೋಕಸ್ ಮಾಡೋಣ ಮ್ಯಾಮ್. ಹಂಗಲ್ಲ ಮ್ಯಾಮ್, ಎಲ್ಲ ಫೋಕಸ್ ಮಾಡಿ ವಿಡಿಯೋ ಮಾಡೋಣ ಅಂತ. ಹಾ ಮ್ಯಾಮ್. ಬಾಳೆದಲ್ಲೇ ಊಟ ಮಾಡ್ಬೇಕಾದ್ರೆ ನನಗೆ ನೆನಪಾಗ್ತಿರೋದು ಒಂದೇ, ಚಿಕ್ಕ ವಯಸ್ಸಲ್ಲಿ ಎಲ್ಲಾರ ಜೊತೆ ಪಂಕ್ತಿಲಿ ಊಟ ಕೂತ್ಕೊಂಡಾಗ ಎಲ್ಲಾರ್ದು ಹತ್ರನು ಬಡ್ಸಿ ಆದ್ಮೇಲೆ ಅವ್ರಿಗೂ ಕಾಯಿರಿ ಅಂತ ಹೇಳೋರು. ಬಟ್ ಸೈಕಲ್ ಗ್ಯಾಪ್ ಅಲ್ಲಿ ಕೋಸಂಬರಿ ಪಲ್ಯ ಎಲ್ಲ ಬಾಯಿಗೆ ಹಾಕೊಂಡ್ಬಿಡ್ತಿದ್ವಿ. ಸೊ ನಮ್ಗೆ ಅದ್ ನೆನಪಾಯ್ತು. ಎಲ್ಲರಿಗೂ ಅಡ್ಗೆ ಮಾಡಿರೋದನ್ನ ತಿನ್ನೋದ್ರ ಬಗ್ಗೆ ಚಿಂತೆ, ಆದ್ರೆ ನನಗೆ ಕರೆಕ್ಟ್ ಆಗಿ ವಿಡಿಯೋ ಮೇಲೆ ನನ್ನ ಎಲೆಯಲ್ಲಿ ಇರೋದೆಲ್ಲ ಬರುತ್ತಾ ಅನ್ನೋದಷ್ಟೇ ನನ್ನ ಕಾನ್ಸಂಟ್ರೇಷನ್ ಅಲ್ಲಿ ಇರೋದು. ಕೊನೆಗೆ ಒಂದು ವಿಡಿಯೋ ಮಾಡ್ಕೊಂಡು ಎಲ್ಲ ಐಟಮ್ಸ್ ಬರ್ತಾ ಇದೆ ತಿನ್ಬೇಕು ಅನ್ನೋದಷ್ಟೇ.
ಅದು ಎರಡೇ ಹಾಕಿದ್ದಾರೆ ಎರಡೇ ಅಲ್ಲ ಮ್ಯಾಮ್ ಎರಡೇ ಹಾಕಿದ್ದಾರೆ. ಕವರ್ ಆಗ್ತಿದಾರಲ್ಲ ಮ್ಯಾಮ್ ನೋಡಿ ಮ್ಯಾಮ್. ಅವರು ಮದ್ವೆಗೆ ಊಟ ಮಾಡಿ ಬಂದು ಇದ್ದಾರೆ ಆಫೀಸಲ್ಲಿ. ಮದ್ವೆ ಊಟ ಮಾಡಿ ಬಂದು ಅವ್ರದ್ದೇನು ಹಾಕ್ರಪ್ಪ. ಅಲ್ಲೇ ಫೈನಲಿ ಎಲ್ಲರೂ ಖುಷಿಯಾಗಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಅಂಡ್ ನಮ್ಮ ಮಕ್ಕಳು ನಮ್ಗೆ ಸರ್ವ್ ಕೂಡ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಟೀಚರ್ಸ್ ಹೋಗಿ ಇವನ್ ಪ್ರಿನ್ಸಿಪಲ್ ಕೂಡ ಮಕ್ಕಳಿಗೆ ಬಡಿಸಿದ್ರು. ಚೆನ್ನಾಗಿ ನಂಗೆ ಎಲ್ಲಾರ ಮುಂದೆ ಕ್ಯಾಮ್ರಾ ನೋಡಿ ಮಾತಾಡಕ್ಕೆ ಒಂಥರ ಆಗ್ತಿದೆ. ಫೈನಲಿ ಊಟ ಮುಗೀತು, ಮಕ್ಕಳದು ಊಟ ಆಗ್ತಿದೆ. ಇನ್ನು ರೂಮ್ ಕ್ಲೀನ್ ಮಾಡ್ಕೊಂಡು ನಾವು ಫ್ರೆಶ್ ಆಗಿ ಇವತ್ತಿನ ದಿನ ಮುಗಿಸ್ಬೇಕು ಅಷ್ಟೇ ಇರೋದು. ಅಷ್ಟೇ ನಮ್ಮ ಥಾಮಸ್ ಅಂಕಲ್ ಬಂದು ಎಲ್ಲಾನು ಮಾಡಿಕೊಟ್ಟು ಹೋದ್ರು. ಅನ್ಕೊಂಡಿರಲಿಲ್ಲ, ಮಕ್ಳು ಕೇಳಿದ್ರೆ ಮಕ್ಳು ಹೇಳ್ತಾರೆ ಮ್ಯಾಮ್ ಟೀಚರ್ಸ್ಗೆಲ್ಲ ಇದು ಸರ್ಪ್ರೈಸ್ ಅಂತ. ಈಗ ಅಂಗಡಿ ಹೋಗಿ ಸ್ವಲ್ಪ ಐಟಮ್ಸ್ ತಗೊಳ್ಳೋದಿದೆ, ತಗೊಂಡು ಸೆಲ್ಫ್ ಕೇರ್ನ ಮಾಡಿಕೊಂಡು ಸ್ನಾನ ಮಾಡಿ ಮಲಗಬೇಕು, ನಿದ್ದೆ ಮಾಡಬೇಕು ಅಷ್ಟೇ.